कांग्रेस पार्टी के ಸನ್ಮಾನ್ಯ ಜನಪ್ರಿಯ ಶಾಸಕರು KUIDFCಯ ಅಧ್ಯಕ್ಷರು ನಮ್ಮ ಮುಖಂಡರಾದ SN ನಾರಾಯಣಸ್ವಾಮಿ ಅವರು ಮೂರನೇ ಬಾರಿಗೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಏನು ಈ ತಿಂಗಳಲ್ಲಿ ರಾಜ್ಯದ ಕ್ಯಾಬಿನೆಟ್ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಅದರಲ್ಲಿ ನಮ್ಮ ಜನಮೆಚ್ಚಿನ ನಾಯಕರಾದ ನಾರಾಯಣಸ್ವಾಮಿ ಅವರನ್ನ ಮಂತ್ರಿಯಾಗಿ ಮಾಡ್ಬೇಕಂದ್ಬಿಟ್ಟು ಇವತ್ತು ನಾವು ಬಂಗಾರಪೇಟೆಯ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಶಾಂತಿನಗರದ ವೆಂಕಟರಾಮಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನ ಮಾಡಿ ತೆಂಗಿನಕಾಯಿ ಒಡೆಯುವ ಮುಖಾಂತರ ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂತ ಇದ್ದೀವಿ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ನಮ್ಮ ಜಿಲ್ಲೆಯಲ್ಲಿ 4 ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. ಆದರೆ ಈ ಸಂಪುಟದಲ್ಲಿ ಕೋಲಾರ ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ನಾವು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರು ಮತ್ತು ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿನೂ ಮತ್ತು ನಮ್ಮ ಹೈಕಮಾಂಡ್ ಆದ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರಲ್ಲಿ ಬಂಗಾರಪೇಟೆ ಜನತೆ ನಾವು ಎಲ್ಲರೂ ಅವ್ರಿಗೊಂದು ಮನವಿಯನ್ನ ಸಲ್ಲಿಸೋಕೆ ಇವತ್ತು ಡಿಸೈಡ್ ಮಾಡಿದ್ದೀವಿ. ಈಗಾಗಲೇ ನಾನು ನಮ್ಮ ಶಾಸಕರು ಎಲ್ಲ ಸೇರಿ CMನ, ಡೆಪ್ಟಿ CMನ, AIC ಅಧ್ಯಕ್ಷರನ್ನ ಎಲ್ಲಾರನ್ನೂ ನಾವು ಮೀಟ್ ಮಾಡಿದೀವಿ. ಅವರಲ್ಲಿ ನಾವು ಶಾಸಕರನ್ನ ಅಧ್ಯಕ್ಷರಾಗಿ ಮಾಡ್ಬೇಕಂದ್ಬಿಟ್ಟು ಪರಮೇಶ್ವರ್ ಅವ್ರನ್ನ ಸೇರಿಸ್ಕೊಂಡು ನಾವು ಶಾಸಕರನ್ನ ಅಧ್ಯಕ್ಷರಾಗಿ ಮಾಡ್ಬೇಕಂದ್ಬಿಟ್ಟು ಒಂದು ಮನವಿಯನ್ನ ಕೂಡ ನಾನು ಸಚಿವರಾಗಿ ಮಾಡ್ಬೇಕಂದ್ಬಿಟ್ಟು ನಾನು ಖುದ್ದಾಗಿ ಅವರನ್ನ ಮನವಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಪುರಸಭೆಯಲ್ಲೂ ಒಂದು ಟರಾವನ್ನ ನಾವು ಪಾಸ್ ಮಾಡಿ ನಮ್ಮ ಶಾಸಕರನ್ನ ಸಚಿವರಾಗಿ ಮಾಡ್ಬೇಕಂದ್ಬಿಟ್ಟು ಇನ್ನೊಂದು ಮನವಿಯನ್ನು ಕೂಡ ನಾವೆಲ್ಲರೂ ಹೋಗಿ ನಮ್ಮ ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ಕೊಂತೀವಿ. ಯಾಕಂದ್ರೆ ಈಗಾಗಲೇ ನಮ್ಮ ಶಾಸಕರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನೀವು ಬಂಗಾರಪೇಟೆಯಲ್ಲಿ ನೋಡಿರ್ಬೋದು, ಡಬಲ್ ರೋಡ್ ಇರ್ಬೋದು. ಇವತ್ತು ಬಂಗಾರಪೇಟೆಯಿಂದ ಕೋಲಾರವರೆಗೂ ಒಂದು ಡಬಲ್ ರೋಡ್ ಇವತ್ತು ಆಗ್ತಾ ಇದೆ. ಇದು ಶಾಸಕರು ಇರೋ ಒಂದು ಕಾಲೇಜಿಂದ ಇವತ್ತು ಮಾಡ್ತಾ ಇದ್ದಾರೆ. ಅದೇ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಇಡೀ ಜಿಲ್ಲೆಯನ್ನ ಒಂದು ಬಂಗಾರಪೇಟೆ ತರ ಎಲ್ಲರಿಗೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋ ಒಂದು ಆಶ್ವಾಸನೆ ನಮ್ಗೆಲ್ರಿಗೂ ಇದೆ. ನಾನು ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರಿಗೆ, ನಂಜೇಗೌಡರು ಇರ್ಬೋದು, ರೂಪಕಲಾ ಶಶಿಧರ್ ಇರ್ಬೋದು, ಮಂಜುನಾಥ್ ಇರ್ಬೋದು ಮತ್ತು ಅನಿಲ್ ಇರ್ಬೋದು, ನಜೀರ್ ಅಹಮದ್ ಅವ್ರು ಇರ್ಬೋದು, ನಮ್ಮ ಹಿರಿಯ ಮುಖಂಡರಾದ ರಮೇಶ್ ಕುಮಾರ್ ಅವ್ರು ಇರ್ಬೋದು ಮತ್ತು ನಮ್ಮ ಗುರುಗಳಾದ KH ಮುನಿಯಪ್ಪ ಅವ್ರು ಇರ್ಬೋದು, ಇವರೆಲ್ಲರಲ್ಲೂ ನಾನು ಮನವಿ ಮಾಡ್ಕೊಂತೀನಿ. ನಮ್ಮ ಶಾಸಕರು ಹಿರಿಯರಿದ್ದಾರೆ, 3ನೇ ಬಾರಿ ಅವರು ಎಲೆಕ್ಷನ್ ಗೆದ್ದಿದ್ದಾರೆ. ಅವ್ರನ್ನ ನೀವೆಲ್ಲರೂ ಮುಂದೆ ನಿಂತ್ಕೊಂಡು ಸಚಿವರಾಗಿ ಮಾಡ್ಬೇಕಂದ್ಬಿಟ್ಟು ಅವರಲ್ಲಿ ಮನವಿ ಮಾಡ್ಕೊಂತ ಇವತ್ತು ಬಂಗಾರಪೇಟೆ ಜನತೆಯ ಆಶಾಭಾವ ನಮ್ಮ ಶಾಸಕರು ಸಚಿವರಾಗ್ಬೇಕಂದ್ಬಿಟ್ಟು ನಾವೆಲ್ಲರೂ ಸೇರಿ ಎಲ್ಲಾ ಮುಖಂಡರನ್ನು ಒಟ್ಟಿಗೆ ಹೋಗಿ ಅವ್ರಿಗೆ ಸಚಿವ ಸ್ಥಾನವನ್ನು ಕೇಳ್ತೀವಿ. ಅದರಿಂದ ತಾವು ಮಾಧ್ಯಮ ಮಿತ್ರರು ನಮಗೂ ಸಹಕಾರ ಕೊಡ್ಬೇಕಂದ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಂತ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.